ಸಿಗ್ತೇವೆ. ಊಟ ಮಾಡ್ಕೊಬಿಡು, ಕೊಡ್ತೀನಿ. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ವ್ಲಾಗ್. ಇವತ್ತು ವ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಇವತ್ತು ಶನಿವಾರ, ಮಕ್ಕಳು ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದರು. ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಮಹೇಶ್ ಅವರು ನನ್ನ ಅಮ್ಮನ ಮನೆಗೆ ಬಿಟ್ಟು ಅವರು ಕೂಡ ಕೆಲಸಕ್ಕೆ ಹೋಗ್ತಾರೆ. ಅವ್ರಿಗೆ ಸ್ವಲ್ಪ ಸಾಂಬಾರನ್ನ ಮಾಡಿಡಬೇಕಿತ್ತು, ಹಾಗಾಗಿ ಇವಾಗ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಸಂಜೆ ಕೆಲಸ ಮುಗಿಸ್ಕೊಂಡು ಬಂದು ರೈಸ್ ಮಾಡಿಕೊಂಡು ಊಟ ಮಾಡ್ತಾರೆ. ಇನ್ನು ನಮ್ಮನ್ನು ಇವತ್ತು ಅಮ್ಮನ ಮನೆಗೆ ಬಿಟ್ಟು ನಾಳೆ ಬಂದು ನಮ್ಮನ್ನು ಕರ್ಕೊಂಡು ಬರ್ತಾರೆ. ಇವಾಗ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ. ಬೀಟ್ರೋಟ್ನ ತಂದು ತುಂಬ ದಿನ ಆಗಿತ್ತು, ಯಾವುದಕ್ಕೂ ಕೂಡ ಯೂಸ್ ಮಾಡಿರಲಿಲ್ಲ. ಫ್ರಿಜ್ಜಲ್ಲಿಟ್ಟು ಮರ್ತ್ಕೊಂಡಿದ್ದೆ. ಇನ್ನು ಹಾಗೆ ಇಟ್ಟರೆ ಒಣಗಿ ಹಾಳಾಗುತ್ತೆ ಅಂತ ಹೇಳಿ ಇವಾಗ ಬೀಟ್ರೋಟ್ ಜ್ಯೂಸನ್ನ ಮಾಡಿದೆ. ಬೀಟ್ರೋಟ್ ಜ್ಯೂಸೇ ಸಿಹಿ ಇರೋದ್ರಿಂದ ಅದಕ್ಕೇನು ಹಾಕೋ ಹಾಗಿಲ್ಲ. ಟೇಸ್ಟ್ಗೆ ಅಂತ ಹೇಳಿ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ನ ಹಾಕಿ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಜ್ಯೂಸ್ ಕೂಡ ರೆಡಿ ಆಯಿತು. ಮಹೇಶರು ಕೂಡ ಮಧ್ಯಾಹ್ನ ಮನೆಗೆ ಬಂದರು. ಅವ್ರು ಬರೋಷ್ಟರಲ್ಲಿ ನಾನು ಕೂಡ ಕೆಲಸಗಳೆಲ್ಲ ಮುಗಿಸಿ ಅಮ್ಮನ ಮನೆಗೆ ಹೋಗೋದಕ್ಕೆ ರೆಡಿಯಾಗಿದ್ದೆ. ಅವ್ರಿಗೂ ಕೂಡ ಕುಡಿಯೋದಕ್ಕೆ ಜ್ಯೂಸನ್ನ ಕೊಟ್ಟೆ. ಬೀಟ್ರೋಟ್ ಜ್ಯೂಸನ್ನ ಮಾಡಿ ತುಂಬ ದಿನ ಆಗಿತ್ತು ಅಂತ ಹೇಳ್ತಾ ಇದ್ರು. ಇನ್ನು ಜ್ಯೂಸ್ ಎಲ್ಲ ಕುಡ್ದಾಯಿತು. ಇವಾಗ ನಾವು ಕೂಡ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ. ಅಮ್ಮನ ಮನೆಗೆ ತಿಂಗಳಿಗೊಂದ್ಸರಿ ಹೋಗಿದ್ದು ಬರ್ತೀನಿ. ಆದರೆ ಈ ಸರಿ 2 ತಿಂಗಳಾದರೂ ಹೋಗೋದಕ್ಕೆ ಆಗಲಿಲ್ಲ. ಶನಿವಾರ ಭಾನುವಾರ ಫಂಕ್ಷನ್ಗಳು, ಹಾಗೆಯೇ ಮೋಹಿತ್ ಸ್ಕೂಲ್ ಡೇ ಅಂತ ಹೇಳಿ ಹೋಗೋದಕ್ಕೆ ಟೈಮ್ ಆಗಿರಲಿಲ್ಲ ನನಗೆ. ಅಮ್ಮ ಕೂಡ 2 ತಿಂಗಳಾದರೂ ಬರಲೇ ಇಲ್ವಲ್ಲ ಅಂತ ಹೇಳ್ತಿದ್ರು. ಹಾಗಾಗಿ ಇವತ್ತು ಹೋಗಿದ್ದು ಬರೋಣ ಅಂತ ಹೇಳಿ ಇವಾಗ ನಾವು ಕೂಡ ಅಮ್ಮನ ಮನೆಗೆ ಹೊರಟಿದ್ದೀವಿ. ನಾವು ಕೂಡ ಇವಾಗ ಅಮ್ಮನ ಮನೆಗೆ ಬಂದ್ವಿ. ಅಮ್ಮ ಮಧ್ಯಾಹ್ನದ ಊಟಕ್ಕೆ ಇಲ್ಲಿಗೆ ಬನ್ನಿ ಅಂತ ಹೇಳಿದರು. ಇನ್ನು ಮಧ್ಯಾಹ್ನದ ಊಟಕ್ಕೆ ರತ್ನ ಮಶ್ರೂಮ್ನ ಹಾಕಿ ಸಾಂಬಾರನ್ನ ಮಾಡಿ ಬಜ್ಜಿನ ಮಾಡಿದ್ಲು. ಮಹೇಶ್ ಅವರು ನಮ್ಮನ್ನು ಮನೆಗೆ ಬಿಟ್ಟು ಮತ್ತೆ ಕೆಲಸಕ್ಕೆ ಹೋಗಬೇಕಿತ್ತು. ಅವರು ಊಟ ಮಾಡಲಿ ಅಂತ ಹೇಳಿ ಫಸ್ಟು ಊಟಕ್ಕೆ ಹಾಕ್ಕೊಟ್ಟೆ. ಅವರು ಕೂಡ ಊಟ ಮಾಡಿದ್ರು. ಇನ್ನು ತನು ಕೂಡ ಮಲಗಿದ್ಲು. ಅವಳು ಕೂಡ ಅವಾಗ ತಾನೇ ಎದ್ದು ಬಂದ್ಲು. ಆಯ್ತನೋ ಊಟಕ್ಕೆ ನಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಬಾಳೆಕಾಯಿ ಬಜ್ಜಿನ ಮಾಡಿದ್ಲು. ಬಾಳೆಕಾಯಿ ಬಜ್ಜಿನೂ ಚೆನ್ನಾಗಿತ್ತು. ಇನ್ನು ಎಲ್ಲರೂ ಒಟ್ಟಿಗೆ ಊಟನ ಮಾಡಿದ್ವಿ. ನ್ಯೂ ಇಯರ್ ದಿನ 2 ಕೇಕ್ನ ತಂದಿದ್ರು. ಒಂದನ್ನು ಅವ್ರು ಕಟ್ ಮಾಡ್ಕೊಂಡು ತಿಂದಿದ್ರು, ಇನ್ನೊಂದನ್ನು ನಮಗೆ ಅಂತ ಇಟ್ಟಿದ್ರು. ಊಟ ಎಲ್ಲ ಆದಮೇಲೆ ಕೇಕ್ನೂ ಕೂಡ ಕಟ್ ಮಾಡಿಕೊಟ್ಟೆ. ಮಹೇಶ್ ಅವರು ಕೂಡ ತಿಂದರು. ಹಾಗೆಯೇ ಮಕ್ಕಳು ಕೂಡ ಕೇಕ್ನ ತಿಂದರು. ತಿನ್ನಿಸ್ಕೊಡ್ತೀನಿ ನಾನು. ನಿಮಗೆ ಬೇಕೇನ್ರ ಕೇಕ್ ಹಿಂಗೆ ಮಾಡಿ ಹೈಫೈ ಮಾಡು. ಕೇಕ್ ಎಲ್ಲ ತಿಂದಾದ್ಮೇಲೆ ಆಚೆ ಕಡೆ ಕುತ್ಕೊಂಡು ತನು ಕೂಡ ಮೋಹಿತು ಕುಶಲ್ ಜೊತೆ ಆಟ ಆಡ್ತಾ ಊಟನ ಮಾಡಿದ್ಲು. ಇನ್ನು ನಾವು ಕೂಡ ಆಚೆನೇ ಕುತ್ಕೊಂಡು ಮಕ್ಕಳನ್ನ ಆಟ ಆಡಿಸ್ತಾ ಇದ್ವಿ. ರಾತ್ರಿ ಅಪ್ಪ ಕೆಲಸದಿಂದ ಬರ್ತಾ ನೂಡಲ್ಸು ಮತ್ತು ಗೋಬಿ ಮಿಕ್ಸ್ನ ತಂದಿದ್ರು. ಮಕ್ಳಿಗಂತೂ ತುಂಬಾ ಇಷ್ಟ. ಮೋಹಿತು ಫೋನ್ ಮಾಡಿ ಅವ್ರ ತಾತನ ಕೈಲಿ ತರಿಸ್ಕೊಂಡಿದ್ದ. ಮಕ್ಳಿಗೂ ಕೂಡ ತಿನ್ನೋದಕ್ಕೆ ಹಾಕ್ಕೊಟ್ಟೆ. ಅವರು ಕೂಡ ತಿಂದರು. ಇದು ಬೆಳಿಗ್ಗೆ ಲಾಗು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಹಾಲು ಕುಡಿತಾ ಇದೆಯಾ? ಹಾಂ ಕುಡಿ.
ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಸ್ವಲ್ಪ ಲೇಟಾಗೇ ಎದ್ವಿ. ಎದ್ದು ಕಾಫಿ ಮಾಡಿಕೊಂಡು ಕುಡಿದು ಆಮೇಲೆ ತಿಂಡಿ ರೆಡಿ ಮಾಡೋದಕ್ಕೆ ಅಂತೇಳಿ ಬಂದ್ವಿ. ರತ್ನ ದೋಸೆನ ಮಾಡಿ ಪಲ್ಯ ಮಾಡೋಣ ಅಂತ ಅಂದ್ಲು. ಆದರೆ ಅಪ್ಪ ಬೆಳಗ್ಗೆನೇ ನಾನ್ ವೆಜ್ ತಂದಿದ್ರು. ಚಿಕನ್ನು ಮತ್ತು ಮಟನ್ ಎರಡೂ ತಂದಿದ್ರು. ಹಾಗಾಗಿ ಚಿಕನ್ ಚಾಪ್ಸ್ನೇ ಮಾಡೋಣ ಅಂತ ಹೇಳಿ ಒಂದು ಕಡೆ ಚಿಕನ್ನ ಉರಿಯೋದಕ್ಕಿಟ್ಟು ಇನ್ನೊಂದು ಕಡೆ ಮಸಾಲೆನ ರೆಡಿ ಮಾಡಿಕೊಂಡು ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಚಿಕನ್ ಚಾಪ್ಸ್ನ ಮಾಡ್ತಾಯಿದ್ದೀವಿ. ನಮ್ಮ ಅತ್ತೆ ಇವಾಗ ಮಸಾಲೆ ರೆಡಿ ಮಾಡ್ಕೊತಿದ್ದಾರೆ. ಇವಾಗ ನಮ್ಮ ಅಮ್ಮ ಇಲ್ಲಿ ಚಿಕನ್ನ ಫ್ರೈ ಮಾಡ್ತಿದ್ದಾರೆ. ಅಮ್ಮನ ಮನೇಲಿ ಚಿಕನ್ ಚಾಪೀಸ್ನ ರೆಡ್ ಕಲರ್ ಮಾಡ್ತಾರೆ. ಆದರೆ ದೋಸೆಗೆ ಇವತ್ತು ಗ್ರೀನ್ ಕಲರ್ ಮಾಡೋಣ ಅಂತ ಹೇಳಿ ಮಸಾಲೆನ ರೆಡಿ ಮಾಡಿಕೊಂಡು ಚಿಕನ್ ಚಾಪೀಸ್ನ ಮಾಡಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಾಗಿತ್ತು. ಅತ್ತೆ ನಾಷ್ಟ ಕೊಡಿ. ತನು ನಿಂಗೂ ನಾಷ್ಟ ಬೇಕವಾ? ಬೈ ಅಮ್ಮನ ಕೇಳು ಮತ್ತೆ. ಮಕ್ಕಳು ಕೂಡ ಫ್ರೆಶ್ ಅಪ್ ಆಗಿ ತಿಂಡಿನ ಮಾಡಿದ್ರು. ದೋಸೆ ಮತ್ತು ಗ್ರೀನ್ ಕಲರ್ ಚಿಕನ್ ಚಾಪೀಸ್ನ ಮಾಡಿದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಆನಂದ ಕೂಡ ಕೆಲಸಕ್ಕೆ ಹೋಗಬೇಕಿತ್ತು. ಅವನು ಕೂಡ ತಿಂಡಿ ಮಾಡಿಕೊಂಡು ಕೆಲಸಕ್ಕೆ ಹೋದ. ಇನ್ನು ಮಕ್ಕಳೆಲ್ಲ ತಿಂಡಿ ಮಾಡಾದಮೇಲೆ ಆಚೆ ಕಡೆ ಬಿಸಿಲು ಕಾಯ್ತಾ ಆಟ ಆಡ್ತಾಯಿದ್ರು. ಒಳಗಡೆ ತುಂಬಾ ಚಳಿ, ಆಚೆ ಕಡೆ ಬಿಸಿಲು. ಅವರು ಕೂಡ ಆಚೆಲಿ ಆಟ ಆಡ್ತಾಯಿದ್ರು. ತನು ಕೊತ್ತಿ ಬಂದೈತಿ ಬಾ. ತನು ಏನಕ್ಕೆ ಎಸ್ತೆ ಬಿಸ್ಕೆಟ್ನ? ಏನಕ್ಕೆ ಬೇಡ? ಬೇಡದೇ ಇಡು, ವೇಸ್ಟ್ ಮಾಡಬೇಡ. ಫ್ರೆಂಡ್ಸ್, ಇಲ್ಲಿ ನಮ್ಮ ಅಜ್ಜಿ ಮಟನ್ ಸಾರು ಮಾಡ್ತಿದ್ದಾರೆ. ಫ್ರೆಂಡ್ಸ್, ಇವರೇ ಮಾಸ್ಟರ್ ಶೆಫು. ನಮ್ಮಮ್ಮ ಇಲ್ಲಿ ಮಸಾಲೆ ರೆಡಿ ಮಾಡಿಕೊಡ್ತಾರೆ. ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಅಮ್ಮನಿಗೆ ಮಸಾಲೆ ರೆಡಿ ಮಾಡಿಕೊಟ್ಟೆ. ಅಮ್ಮ ಕೂಡ ಮಟನ್ ಸಾಂಬಾರನ್ನ ಮಾಡಿಕೊಟ್ರು. ಎಲ್ಲರೂ ಒಟ್ಟಿಗೆ ಊಟನ ಮಾಡಿದ್ವಿ. ಫ್ರೆಂಡ್ಸ್, ನಮ್ಮವ್ವ ಇಲ್ಲಿ ರಾಗಿ ಬಿಡ್ಸೋಕ್ಕೆ ಅಂತ ಇಲ್ಲಿ ಇದೆಲ್ಲ ಒಣಗಿದ್ದಾರೆ. ಬೆಳಗ್ಗೆಯಿಂದ ಒಣಗಿದೆ. ಇವಾಗ ಎತ್ಕೊಳ್ಳೋಕ್ಕೆ ಅಂತ ಟೆರೆಸ್ ಮೇಲೆ ಬಂದಿದ್ದೀವಿ. ಅಮ್ಮನ ಮನೇಲಿ ಇದ್ದರೆ ಟೈಮ್ ಆಗೋದು ಗೊತ್ತಾಗಲ್ಲ, ದಿನಗಳು ಕಳೆಯೋದು ಕೂಡ ಗೊತ್ತಾಗೋದೇ ಇಲ್ಲ. ಎಲ್ಲರ ಜೊತೆನೂ ಮಾತಾಡಿಕೊಂಡು ಮತ್ತು ಮಕ್ಕಳು ಕೂಡ ಆಟ ಆಡಿಕೊಂಡು ಗಲಾಟೆ ಮಾಡ್ಕೊಂಡಿರೋದ್ರಿಂದ ಟೈಮು ಕೂಡ ಆಗೋಗುತ್ತೆ. ಇನ್ನು ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಮಹೇಶರು ಕೂಡ ಮಧ್ಯಾಹ್ನ ಬಂದರು. ಊಟ ಎಲ್ಲ ಆದಮೇಲೆ ನಾವು ಕೂಡ ಸಂಜೆ ತನಕ ಇದ್ದು ಅಲ್ಲಿಂದ ನಮ್ಮನೆಗೆ ಹೊರಟ್ವಿ. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.